ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮೈಸೂರಿನ ವೈದ್ಯಕೀಯ ಸಂಶೋಧನಾ ಸಂಸ್ಥೆಗೆ ಇಂದು ಭೇಟಿ ನೀಡಿ ನರ್ಸಿಂಗ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ವಿದ್ಯಾರ್ಥಿಗಳು ಸೌಲಭ್ಯಗಳ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಗಮನಕ್ಕೆ ತಂದರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತೆ ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಅವರು ವಿದ್ಯಾರ್ಥಿಗಳ ಮನವಿಯ ಮೇಲೆ ಆಲಿಸಿದ್ದೇನೆ, ಯಾರೂ ಕೂಡ ಮೂಲ ಸೌಲಭ್ಯಗಳಿಂದ ವಂಚಿತರಾಗಬಾರದು, ನರ್ಸಿಂಗ್ ವಿದ್ಯಾರ್ಥಿಗಳಿಗೂ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂದು ಹೇಳಿದರು. ಇದೇ ವೇಳೆ ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿಗೆ ಮುಂದಾಗಿರುವುದು ಸಂತೋಷ ತಂದಿದ್ದು, ಈ ನಿರ್ಧಾರ ಸ್ವಾಗತಿಸಲಾಗುವುದು. ಮೀಸಲಾತಿಯು ಕಾನೂನು ಆಗುತ್ತಿರುವುದರಿಂದ ಎಲ್ಲ ಮಹಿಳೆಯರಿಗೆ ಅವಕಾಶ ಸಿಕ್ಕಂತಾಗುತ್ತದೆ ಎಂದು ಹೇಳಿದರು. ನೀವು ಯಾವುದೇ ತರ ಸೇಫ್ಟಿ ಮೆಜರ್ಸ್ ಮೇಂಟೈನ್ ಮಾಡಲಿಲ್ಲ, ವ್ಯಾಕ್ಸಿನೇಷನ್ಸ್ ಹಾಕಿಸಲಿಲ್ಲ, ಮಾಸ್ಕು ಗ್ಲೌಸ್ ಕೊಡಲಿಲ್ಲ, ಇವೆಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಇದನ್ನೆಲ್ಲ ಒಪ್ಕೊಳ್ಳೋಕೆ ಸಾಧ್ಯನಾ? ನನಗೆ ತುಂಬಾ ಸಂತೋಷ ಇದೆ. ಎಲ್ಲ ಮಹಿಳೆಯರಿಗೆ ಅವಕಾಶ ಅಲ್ವಾ? ಇಲ್ಲದೇ ಇದ್ರೆ ಅದು ಕಾನೂನು ಆಗಲಿಲ್ಲ ಅಂತಂದ್ರೆ ಯಾರು ಕೊಡೋದಿಲ್ಲ.